now request our chairman, N. Krishnappa sir, to please come on the dais. I request our board of director, M. Ashwatthappa sir, to come on the dais. I would also request Muniraju sir to come on the dais. I also request Suresh sir to come on the dais. And I also request Manjunath sir to come on the dais. Manjunath, please sir. Dr. Sitwansi, former director, Jayadeva Institute of Cardiovascular Sciences and Research. I request the hospitality team to be ready to felicitate our dear Dr. C.N. Manjunath sir. Sir, India one. our chairman sir and the other dignitaries to please felicitate our dear Manjunath sir. He inaugurated the 410th edition of Dasara on 7th October, which is now Nadahappa
ಇವತ್ತು ಆಕ್ಸ್ಫರ್ಡ್ ಶಾಲೆಯಿಂದ ನಾವೆಲ್ಲ ಈ ವಾರ್ಷಿಕ ಅಂದರೆ ಆ್ಯನ್ಯುವಲ್ ಡೇಯನ್ನು ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷ. ಹೀಗಾಗಿ ಇವತ್ತು ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಶಾರದಮ್ಮ ಅವರೇ ಹಾಗೂ ಇದರ ಮುಖ್ಯಸ್ಥರಾದಂಥ ಕೃಷ್ಣಪ್ಪ ಅವರೇ, ವೀಣಾ ಅವರೇ, ಪ್ರಿನ್ಸಿಪಾಲ್ ಆದಂಥ ರಾಮಯ್ಯನವರೇ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಪೋಷಕರೇ ಹಾಗೂ ಪ್ರಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ನೀವೆಲ್ಲ ಬಹಳ ಸಂಭ್ರಮದಲ್ಲಿದ್ದೀರಿ. ತಮ್ಮ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಬೇಕು, ಕಣ್ತುಂಬಿಸ್ಕೋಬೇಕು ಅನ್ನುವ ಹಂಬಲದಲ್ಲಿ ತಾವೆಲ್ಲ ಕೂತಿದ್ದೀರಾ. ಅದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ನಾನು. ಯಾಕೆಂದರೆ ಇವತ್ತು ಶಿಕ್ಷಣ ಅಥವಾ ವಿದ್ಯಾಭ್ಯಾಸ ಅಂತ ಏನು ಹೇಳ್ತೀವಿ, ಬಹಳ ಒಂದು ಮುಖ್ಯವಾದಂಥ ಒಂದು ವಿಚಾರ. ಯಾಕೆಂದರೆ ಏನಾದರೂ ಒಂದು ಕದಿಯಲಾಗದ ವಸ್ತು ಅಥವಾ ಕದಿಯಲಾಗದ ಸಂಪತ್ತು ಅಂತ ಏನಾದರೂ ಇದ್ದರೆ ಅದು ವಿದ್ಯೆ ಮಾತ್ರ. ಅದರಿಂದ ನಾವು ಇವತ್ತು ಶಿಕ್ಷಣ ಮತ್ತು ಸಂಸ್ಕಾರ ನಮ್ಮ ಬದುಕಿನ ಎರಡು ಬೇರುಗಳು ಅಂತಲೇ ಹೇಳಬೇಕಾಗುತ್ತೆ. ಶಿಕ್ಷಣ ಅಂದರೆ ಕೇವಲ ಕಾಗದದಲ್ಲಿ ಅಥವಾ ಪುಸ್ತಕದಲ್ಲಿ ಓದುವ, ಕಲಿಯುವ ಅಥವಾ ಬರೆಯುವ ವಿದ್ಯೆ ಮಾತ್ರ ಅಲ್ಲ. ನಿಜವಾದ ವಿದ್ಯೆ ಅಂದರೆ ಒಳ್ಳೆಯ ವಿವೇಕ ಇರುವಂಥದ್ದು, ವಿವೇಚನೆ ಇರುವಂಥದ್ದು, ಅದು ನಿಜವಾದ ವಿದ್ಯೆ ಅಂತ ಹೇಳಬೇಕಾಗುತ್ತೆ. ಪರಿಪೂರ್ಣ ವಿದ್ಯೆ ಅಂದ್ರೇನು? ಪರಿಪೂರ್ಣ ವಿದ್ಯೆ ಅಂದರೆ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕಲಿಸುವಂಥದ್ದು, ಶಿಕ್ಷಣದ ಜೊತೆ ಶಿಸ್ತನ್ನು ಕಲಿಸುವಂಥದ್ದು, ಶಿಕ್ಷಣದ ಜೊತೆ ಬದುಕನ್ನು ಕಲಿಸುವಂಥದ್ದು, ಅದು ನಿಜವಾದ ಪರಿಪೂರ್ಣ ಶಿಕ್ಷಣ ಅಂತ ಹೇಳಬೇಕಾಗುತ್ತೆ. ನೋಡಿ, ಹಿಂದೆ ನಮಗೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಸಾಕ್ಷರತೆ ಅಂದರೆ ಬರೆಯೋಕ್ಕೆ ಅಥವಾ ಓದೋಕ್ಕೆ ಬರ್ತಿದ್ದು ಕೇವಲ 20% ಜನರಿಗೆ ಮಾತ್ರ. ಆದರೆ ಇವತ್ತು ಬರೆಯೋದಕ್ಕೆ ಮತ್ತು ಓದೋದಕ್ಕೆ ಬರ್ತಾ ಇರೋದು ಸುಮಾರು 80% ಜನರಿಗೆ ಇವತ್ತು ಸಾಕ್ಷರತೆ ಇದೆ. ಆದರೆ ವ್ಯತ್ಯಾಸ ಏನಪ್ಪ ಅಂದರೆ, ಅಂದು ಸಾಕ್ಷರತೆ ಕಡಿಮೆ ಇತ್ತು, ಆದರೆ ಸಂಸ್ಕಾರ ಜಾಸ್ತಿ ಇತ್ತು. ಆದರೆ ಇವತ್ತು ಸಾಕ್ಷರತೆ ಜಾಸ್ತಿ ಇದೆ, ಆದರೆ ಸಂಸ್ಕಾರ ಬಹಳ ಕಡಿಮೆ ಆಗ್ತಾ ಇದೆ. ಇದೊಂದು ನಿಜವಾಗ್ಲೂ ವಿಷಾದನೀಯ ಅಂತ ಹೇಳಬೇಕಾಗುತ್ತೆ. ನಾವು ಈ ಶಾಲೆಗಳ ಶಿಕ್ಷಣ ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ಯಾಕೆಂದರೆ ನಾವು ಶಾಲೆಗಳಲ್ಲಿ ಕಲಿಯೋದು ಕೇವಲ 50% ಮಾತ್ರ. ಆದರೆ ಮಿಕ್ಕಿದ್ದನ್ನು ನಮಗೆ ಪರಿಸರ ಕಲಿಸುತ್ತೆ ಮತ್ತು ಸುತ್ತಮುತ್ತಲಿನ ವಾತಾವರಣ ಕಲಿಸುತ್ತೆ. ನಮ್ಮ ಸುತ್ತಮುತ್ತಲಿನ ಬಂದಂಥ ಜನರು ನಮಗೆ ಕಲಿಸ್ತಾರೆ. ಅದರಿಂದ ನಾವು ಶಾಲೆಯಲ್ಲಿ ಕಲಿಯುವುದು 50% ಮಾತ್ರ. ಶಾಲೆಯ ಹೊರಗೆ ಕಲಿಯುವಂಥದ್ದು ಮತ್ತು ಸಮಾಜದಲ್ಲಿ ಮತ್ತು ಸುತ್ತಮುತ್ತಲಿನ ವಾತಾವರಣದಿಂದ ನಾವು ಪ್ರಕೃತಿಯಲ್ಲಿ ಕಲಿಯುವುದು 50% ನಾವು ಕಲಿತೇವೆ. ಇವತ್ತು ವಿದ್ಯಾಭ್ಯಾಸ ಎಲ್ಲೋ ಒಂದು ಕಡೆ ವ್ಯಾಪಾರೀಕರಣದತ್ತ ಸಾಗ್ತಾ ಇದೆ. ಶಿಕ್ಷಣ ಇವತ್ತು ವ್ಯಾಪಾರೀಕರಣದತ್ತ ಸಾಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಆಕ್ಸ್ಫರ್ಡ್ ಶಾಲೆ ನಿಜವಾಗ್ಲೂ ಒಂದು ಗುಣಮಟ್ಟದ ಶಿಕ್ಷಣವನ್ನು ಮಧ್ಯಮ ವರ್ಗದವರಿಗೆ ರಿಯಾಯಿತಿ ದರದಲ್ಲಿ ಕೊಡಬೇಕು ಅನ್ನುವ ಅವರ ಪರಿಕಲ್ಪನೆಗೆ ನಾನು ನಿಜವಾಗ್ಲೂ ಅವರನ್ನು ಅಭಿನಂದಿಸ್ತೇನೆ. ಯಾಕೆಂದರೆ ಶಿಕ್ಷಣ ನಮ್ಮ ಈ ಸಂವಿಧಾನದಲ್ಲಿ ಶಿಕ್ಷಣ ನಮ್ಮ ಹಕ್ಕಾಗಬೇಕು, ಆರೋಗ್ಯ ನಮ್ಮ ಹಕ್ಕಾಗಬೇಕು. ನಾವು ಮಾತಾಡಲಿಕ್ಕೆ ಯಾವ ರೀತಿ ಸ್ವಾತಂತ್ರ್ಯ ಇದೆಯೋ ಶಿಕ್ಷಣ ಕಲಿಯಲಿಕ್ಕೆ ಮತ್ತು ಆರೋಗ್ಯ ಚಿಕಿತ್ಸಾ ವ್ಯವಸ್ಥೆಯನ್ನು ಪಡೀಲಿಕ್ಕೆ ಅದು ನಮ್ಮ ಹಕ್ಕಾಗಬೇಕು. ಈ ರೀತಿ ಅಂದರೆ ವಿದ್ಯಾರ್ಥಿಗಳಿಗೆ ಇವತ್ತು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂದರೆ, ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅನ್ನೋದೇ ಇವತ್ತು ಕಲಿಸ್ಬೇಕಾಗಿದೆ. ನಮ್ಮ ಮಕ್ಕಳಿಗೂ ಕಲಿಸ್ಬೇಕು, ದೊಡ್ಡವರಿಗೂ ಕಲಿಸ್ಬೇಕಾಗಿದೆ. ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು.
ಪದವಿಗಳನ್ನು ಕಲಿತಾ ಇದ್ದೀವಿ. ಹೈಸ್ಕೂಲ್ ಆಯಿತು, PUC ಆಯಿತು, ಅಥವಾ ಡಿಗ್ರಿ ಆಯಿತು, ಮಾಸ್ಟರ್ ಡಿಗ್ರಿ ಆಯಿತು. ಆದರೆ ಇನ್ನೊಂದು ಡಿಗ್ರಿ ಅಂದರೆ ಬದುಕುವ ಡಿಗ್ರಿಯನ್ನು ನಾವು ಕಲಿಬೇಕಾಗುತ್ತೆ. ನೋಡಿ, ನೀವು ಕೋಪದಿಂದ ಮಾತಾಡಿದರೆ ನಾವು ಶಾಂತಿಯನ್ನು ಕಳ್ಕೊತೀವಿ. ಅವಶ್ಯಕತೆಗಿಂತ ಹೆಚ್ಚು ಮಾತಾಡಿದರೆ ನೆಮ್ಮದಿಯನ್ನು ಕಳ್ಕೊತೇವೆ. ಅದೇ ರೀತಿ ಅಹಂಕಾರದಿಂದ ಮಾತಾಡಿದರೆ ಪ್ರೀತಿಯನ್ನು ಕಳ್ಕೊತೀವಿ. ಹಾಗೆಯೇ ಸುಳ್ಳನ್ನು ಮಾತಾಡ್ತಾ ಇದ್ದರೆ ನಾವು ನಂಬಿಕೆಯನ್ನು ಕಳ್ಕೊತೀವಿ. ಅದೇ ರೀತಿ ಏನಾದರೂ ವಿಷಯ ಗೊತ್ತಿಲ್ಲದೇ ಮಾತಾಡ್ತಾ ಇದ್ದರೆ ನಾವು ವಿವೇಕತನವನ್ನು ಕಳ್ಕೊತೀವಿ. ಅದರಿಂದ ನಾವು ಪ್ರೀತಿಯಿಂದ ಮಾತಾಡಿದರೆ ಎಲ್ಲವನ್ನು ಸರ್ವವನ್ನು ನಾವು ಸಂಪಾದಿಸ್ತೀವಿ. ಇದು ಬಹಳ ಮುಖ್ಯವಾದದ್ದು. ಅದರಿಂದ ಮಾತು ನಮಗೆ ಬಹಳ ಮುಖ್ಯವಾದದ್ದು. ಈ ಜೀವನ ಯಾವ ರೀತಿ ಸಾಗಿದೆ ಅಂದರೆ ಇವತ್ತು ಮಕ್ಕಳು ಒತ್ತಡದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. ಈ ಆಧುನಿಕ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. ನೋಡ್ಬೋದು, ಅವರ ಮಕ್ಕಳು ಪರೀಕ್ಷೆ ಇದ್ದಂಥ ಸಂದರ್ಭದಲ್ಲಿ ತಾಯಿಯ ಹೃದಯ ಬಡಿತ ಜಾಸ್ತಿ ಆಗುತ್ತೆ, ಅವರ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಇನ್ನೂ ಅವತ್ತು ಇದು ಪರ್ಫಾರ್ಮೆನ್ಸು ಅಥವಾ ಮಾರ್ಕ್ಸ್ ಕಾರ್ಡ್ ಕೊಡೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಅವ್ರ ಹೃದಯ ಬಡಿತ. ಅದರಿಂದ ಇವತ್ತು ಮಕ್ಕಳು ಓದಬೇಕು ನಿಜ, ಮಕ್ಕಳು ಕಲಿಬೇಕು ನಿಜ, ಮಕ್ಕಳು ವಿದ್ಯಾವಂತರಾಗಬೇಕು ನಿಜ. ಆದರೆ ಮಕ್ಕಳನ್ನು ನಾವು ಹೂವಿನಂತೆ ನೋಡ್ಕೋಬೇಕಾಗುತ್ತೆ. ಮಕ್ಕಳನ್ನು ನಾವು ಹೂವಿನಂತೆ ನೋಡ್ಕೋಬೇಕು. ಮಕ್ಕಳ ಮೇಲೆ ಒತ್ತಡವನ್ನು ಹಾಕಬಾರ್ದು. ಪೋಷಕರು ಕೂಡ ಒತ್ತಡ ಹಾಕಬಾರ್ದು, ಹಾಗೆಯೇ ಶಿಕ್ಷಕರು ಕೂಡ ಒತ್ತಡವನ್ನು ಹಾಕಬಾರ್ದು. ಯಾಕೆಂದರೆ ನಾನು ಹಲವಾರು ತಾಯಂದಿರು ನೋಡಿದ್ದೇನೆ. ನೀವು ಡಾಕ್ಟ್ರೇ, ನಮಗೆ ಎದೆ ಬಡ್ತ, ತಲೆನೋವು ಮತ್ತು ಭಯ, ಗಾಬರಿ ಆಗುತ್ತೆ. ನಾವು ಪರೀಕ್ಷೆ ಮಾಡಿ ನೋಡಿದರೆ ಎಲ್ಲ ಸರಿ ಇದೆ, ಹೃದಯ ಸರಿ ಇದೆ, ಬ್ರೈನ್ ಸರಿ ಇದೆ. ನಂತರ ಕೇಳಿದರೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದಾರೆ ಅಂದರೆ, ಅಯ್ಯೋ ನನ್ನ ಮಗ ಪರೀಕ್ಷೆ ಬರೆದಿದ್ದಾನೆ, ಮಾರ್ಕ್ಸ್ ಕಡಿಮೆ ಬಂದಿದ್ದೇನೆ. ನಾನು ಅಂದ್ಕೊಂಡಿದ್ದು ಯಾವುದೋ 10ನೇ ಕ್ಲಾಸು ಅಥವಾ 12ನೇ ಕ್ಲಾಸು ಅಂತ ಅಂದ್ಕೊಂಡಿದ್ರೆ, ನಿಮ್ಮ ಮಗು ಯಾವ ಕ್ಲಾಸ್ ಓದ್ತಾ ಇದ್ದಾರೆ ನಿಮ್ಮ ಮಗ ಅಂದರೆ LKG ಅಂತ. ಅದರಿಂದ ಈ ಒತ್ತಡ ಅನ್ನೋದು ಅದೇ ಒಂದು ದೊಡ್ಡ ಕಾಯಿಲೆ. ಮಕ್ಕಳಲ್ಲಿ ಇವತ್ತು ಇವತ್ತು ಮಕ್ಕಳಿಗೆ ಓದಲಿಕ್ಕೆ ಬಹಳ ಕಲ್ಪನೆ ಇದೆ. ಇವತ್ತು ಎಲ್ಲ ಈ ಡಿಜಿಟಲ್ ಯುಗದಲ್ಲಿ ಕಂಪ್ಯೂಟರ್ಸ್ ಇದೆ, ಲ್ಯಾಪ್ಟಾಪ್ ಇದೆ, ಐಪ್ಯಾಡ್ ಇದೆ, ಅದ್ರ ಜೊತೆಗೆ ಮೊಬೈಲ್ ಫೋನ್ ಕೂಡ ಬಂದು ಇವತ್ತೆಲ್ಲ ನಮ್ಮ ಮಕ್ಕಳು ಮೊಬೈಲ್ ಫೋನ್ ಎಂಬ ಫೋನಿನಲ್ಲಿ ಬಿದ್ದಿದ್ದಾರೆ. ಇದಕ್ಕೆ ಕಾರಣ ಯಾರಪ್ಪ ಅಂದರೆ ಮಕ್ಕಳು ಮೊಬೈಲ್ ನೋಡಬೇಕಾದ್ರೆ ನಾವು ಮಕ್ಕಳಿಗೆ ಬೈದ್ರೆ ಪ್ರಯೋಜನ ಇಲ್ಲ, ಫಸ್ಟು ದೊಡ್ಡವ್ರಿಗೆ ಬೈಬೇಕಾಗುತ್ತೆ. ಅವರು ನೋಡ್ತಾ ಇದ್ರೆ ಇವ್ರು ನೋಡ್ತಾರೆ. ಅದರಿಂದ ಮಕ್ಕಳಿಗೆ ನೀವು ನೋಡಬೇಡ ಅಂತ ಹೇಳಿ ನೀವು ನೋಡ್ತಾ ಇದ್ರೆ ಮಕ್ಕಳ ಮುಂದೆ ಪ್ರಯೋಜನ ಆಗೋದಿಲ್ಲ. ಯಾವಾಗಲೂ ಅಷ್ಟೇ ಮಕ್ಕಳಲ್ಲಿ ಇವತ್ತು ಸ್ಪರ್ಧೆ ಜಾಸ್ತಿ ಆಗಿದೆ. ಸ್ಪರ್ಧಾತ್ಮಕ ಜಗತ್ತಿವತ್ತು. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇವತ್ತು ನಾನು ಹೆಚ್ಚು ಅಂಕಗಳನ್ನು ಗಳಿಸಬೇಕು, ನಾನು ಮುಂದೆ ಒಳ್ಳೊಳ್ಳೆ ಅಧಿಕಾರಿ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನುವ ಸ್ಪರ್ಧೆ ಇರೋದು ನಿಜ. ಆದರೆ ಮಕ್ಕಳಿಗೆ ನಾವು ಆತ್ಮವಿಶ್ವಾಸವನ್ನು ತುಂಬಬೇಕು, ಧೈರ್ಯವನ್ನು ತುಂಬಬೇಕಾಗುತ್ತೆ ಮಕ್ಕಳಿಗೆ. ಯಾಕೆಂದರೆ ಅಂಕಗಳೇ ಅವರ ಭವಿಷ್ಯವನ್ನು ನಿರ್ಧಾರ ಮಾಡೋದಿಲ್ಲ, ಅಂಕಗಳೇ ಅವರನ್ನು ಯಶಸ್ವಿ ವ್ಯಕ್ತಿಯಾಗಿ ಮಾಡುತ್ತೆ ಅನ್ನೋದು ತಪ್ಪು. ಅಂಕಗಳು ಬೇಕು, ಅಂಕಗಳ ಜೊತೆ ಆತ್ಮವಿಶ್ವಾಸ, ಆತ್ಮಧೈರ್ಯ, ಆತ್ಮವಿಶ್ವಾಸ ಬೇಕಾಗುತ್ತೆ. ಎಷ್ಟೋ ಸರಿ ಮಕ್ಕಳಿಗೆ ಓದಬೇಕಾದ್ರೆ ಹಲವಾರು ಸಮಸ್ಯೆಗಳು ಬರುತ್ತೆ. ಈ ಬದುಕೇ ಆಗಲಿ, ಈ ಸೃಷ್ಟಿನೇ ಆಗಲಿ, ಪರಿಸರನೇ ಆಗಲಿ ಏರುಪೇರಾಗ್ತಾ ಇರುತ್ತೆ. ಮಕ್ಕಳು ಯಾವಾಗಲೂ ಆತ್ಮವಿಶ್ವಾಸವನ್ನು ಕಳ್ಕೋಬಾರ್ದು. ನೀವು ECG ನೋಡ್ಬೋದು, ಒಂದು ಮೇಲೋಗುತ್ತೆ, ಒಂದು ಕೆಳಗೋಗುತ್ತೆ. ಅದರ ಅರ್ಥ ಮನುಷ್ಯ ಬದುಕಿದ್ದಾನೆ ಅಂತ ಅರ್ಥ. ಜೀವನ ಬದುಕು ಕೂಡ ಅಷ್ಟೇ, ವಿದ್ಯಾಭ್ಯಾಸನೂ ಕೂಡ ಅಷ್ಟೇ, ಮೇಲೋಗುತ್ತೆ, ಕೆಳಗೆ ಬರುತ್ತೆ. ಹೀಗಾಗಿ ಇವತ್ತು ಮಕ್ಕಳಲ್ಲಿ ನೋಡಿ, ಮಕ್ಕಳಿಗೆ ಶಾಲೆ ಅಂದ್ರೇನು?
ಯಾರೋ ಹೇಳ್ತಾ ಇದ್ದಾರೆ ಶಾಲೆ ಅಂದರೆ ಪೇರೆಂಟ್ಸ್ ಪೇ ಚಿಲ್ಡ್ರನ್ಸ್ ಪ್ಲೇ, ಅದಾಗಬಾರ್ದು. ಪೇರೆಂಟ್ಸ್ ಪೇ ಚಿಲ್ಡ್ರನ್ಸ್ ಪ್ಲೇ ಅಂದರೆ ತಂದೆ ತಾಯಿಗಳು ಹಣ ಖರ್ಚು ಮಾಡೋದು, ಮಕ್ಕಳು ಆಟ ಆಡೋದು. ಆಯಿತು, ಆಟ ಆಡಬೇಕು. ನಾನೇನು ಹೇಳ್ತಾ ಇದ್ದೇನೆ ಅಂದರೆ ಪೇರೆಂಟ್ಸ್ ಪೇ, ಚಿಲ್ಡ್ರನ್ ಶುಡ್ ರೀಡ್, ಚಿಲ್ಡ್ರನ್ ಶುಡ್ ಲರ್ನ್, ಚಿಲ್ಡ್ರನ್ ಶುಡ್ ಬಿಕಮ್ ಗುಡ್ ಸಿಟಿಜನ್. ಸೊ ಆವಾಗ ಅದಕ್ಕೆ ತುಂಬ ಒಂದು ಅರ್ಥ ಅಂತ ನಾನು ಹೇಳ್ತೇನೆ. ಯಾವಾಗಲೂ ನಾವು ಬದುಕನ್ನು ಆಕರ್ಷಣೆಯಿಂದ ಬದುಕು ಸಾಗಬಾರ್ದು, ಬದುಕು ಆಕರ್ಷಣೆ ಆಗಬಾರ್ದು, ಅದು ಒಂದು ಆದರ್ಶವಾಗಬೇಕು ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಆಕರ್ಷಣೆ ಕೆಲವೇ ದಿನ ಇರುತ್ತೆ, ನಂತರ ಹೊರಟೋಗುತ್ತೆ. ಆದರೆ ಆದರ್ಶ ಅನ್ನೋದು ಬದುಕಿನಲ್ಲಿ ಅದು ಇತಿಹಾಸದಲ್ಲಿ ಯಾವಾಗಲೂ ಉಳಿಯುತ್ತೆ. ಅದರಿಂದ ಬದುಕು ಆಕರ್ಷಣೆ ಇದ್ದರೆ ಪ್ರಯೋಜನ ಇಲ್ಲ, ಆದರ್ಶವಾಗಿರಬೇಕು. ಇದು ಬಹಳ ಮುಖ್ಯವಾದದ್ದು. ಮಕ್ಕಳು ಇವತ್ತು ಮಕ್ಕಳಿಗೆ ನಾವು ಇವತ್ತು ಆಸ್ತಿ ಮಾಡಬೇಕು, ಮಕ್ಕಳಿಗೆ ನಾವು ಕಷ್ಟಪಟ್ಬಿಟ್ಟಿದ್ದೀವಿ, ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅನ್ನುವ ಮನೋಭಾವ ಇರಬಾರ್ದು. ಆ್ಯಕ್ಚುಲಿ ಕಷ್ಟಪಟ್ಟು ಓದಿದರೆ ಯಾವತ್ತೂ ಹೇಳ್ತೀವಿ ನಾವು, ಯಾವಾಗಲೂ ಮನಸ್ಸಿಟ್ಟು ಕಲಿತ ಅಕ್ಷರ, ಮನಸ್ಸಿಟ್ಟು ಕಲಿತ ಅಕ್ಷರ, ಹಾಗೆಯೇ ಬೆವರು ಸುರಿಸಿ ದುಡಿದ ಅನ್ನ, ಭಕ್ತಿಯಿಂದ ಮಾಡಿದ ಪೂಜೆ ಯಾವಾಗಲೂ ವ್ಯರ್ಥ ಆಗೋದಿಲ್ಲ. ಅದರಿಂದ ನಾವು ದುಡಿದು ಯಾವಾಗಲೂ ಅಷ್ಟೇ ದುಡಿದು ಮೇಲ್ ಬರಬೇಕಂತೆ. ಜೀವನದಲ್ಲಿ ದುಡಿದು ಮೇಲ್ ಬರಬೇಕು, ತುಳಿದು ಮೇಲ್ ಬರಬಾರ್ದು ಅಂತ ಹೇಳ್ತೇವೆ. ಯಾಕೆಂದರೆ ನಾವು ಯಾವಾಗಲೂ ಅಷ್ಟೇ ದುಡಿದು ಮೇಲ್ ಬಂದರೆ ಅದು ಶಾಶ್ವತ, ತುಳಿದು ಮೇಲ್ ಬರೋದು ಅನ್ನೋದು ಅದು ತಾತ್ಕಾಲಿಕ. ಹೀಗೆ ಮಕ್ಕಳಿಗೆ ನಾವು ವಿದ್ಯೆ ಕಲಿಸುವುದರ ಜೊತೆಗೆ ವಿವೇಕವನ್ನು ಕಲಿಸಬೇಕು, ಅವರಿಗೆ ವಿವೇಚನೆಯನ್ನು ಕಲಿಸಬೇಕಾಗುತ್ತೆ, ಅದರ ಜೊತೆಗೆ ಶಿಸ್ತು ಕಲಿಸಬೇಕಾಗುತ್ತೆ, ಬದುಕುವ ದಾರಿಯನ್ನು. ಅದಕ್ಕೆ ಹೇಳ್ತೇವೆ, ಎಜುಕೇಷನ್ ಈಸ್ ನಾಟ್ ಲರ್ನಿಂಗ್ ಆಫ್ ಫ್ಯಾಕ್ಟ್ಸ್, ಎಜುಕೇಷನ್ ಈಸ್ ನಾಟ್ ಲರ್ನಿಂಗ್ ಆಫ್ ಫ್ಯಾಕ್ಟ್ಸ್, ಇಟ್ಸ್ ಬೇಸಿಕಲಿ ಟ್ರೈನಿಂಗ್ ದ ಬ್ರೈನ್ ಟು ಥಿಂಕ್. ಅಂದರೆ ಅವರಿಗೆ ಒಂದು ಆಲೋಚನೆ ಮಾಡತಕ್ಕಂಥ ಶಕ್ತಿಯನ್ನು ನಾವು ಮಕ್ಕಳಿಗೆ ಕೊಡಬೇಕು, ಒಂದು ಕುತೂಹಲವನ್ನು ನಾವು ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇದೊಂದು ತಂದೆ ತಾಯಿ ಶಾಲೆಗಳಿಂದ ಅವರ ಶಿಕ್ಷಕರಿಂದ ಏನನ್ನು ಬಯಸ್ತಾರೆ. ಒಬ್ಬ ತಂದೆ ತನ್ನ ಮಕ್ಕಳನ್ನು ಶಾಲೆಗೆ ಸೇರಿಸುವಾಗ ಶಿಕ್ಷಕರಲ್ಲಿ ಈ ರೀತಿ ವಿನಂತಿ ಮಾಡ್ಕೊತಾರೆ. ಅದು ಹೇಳ್ತಾ ಹೋಗ್ತೀನಿ ನಾನು. ಒಬ್ಬ ಶ್ರೇಷ್ಠ ತಂದೆ ತಾಯಿ ತನ್ನ ಮಗಳನ್ನು ಶಾಲೆಗೆ ಸೇರಿಸುವಾಗ ಶಿಕ್ಷಕರಿಗೆ ಮಾಡಿಕೊಂಡ ಕಳಕಳಿಯ ವಿನಂತಿ. ಆತ್ಮೀಯ ಶಿಕ್ಷಕ ಬಂಧುಗಳೇ, ಇದು ನನ್ನೊಂದಿಗೆ ಹುಟ್ಟಿಕೊಂಡ ಕನಸುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವಷ್ಟೇ. ದಯವಿಟ್ಟು ನನ್ನ ಮಗನಿಗೆ ಅಂಕಗಳ ಹುಚ್ಚು ಹಿಡಿಸಬೇಡಿ. ಒಂದು ಉನ್ನತ ಹುದ್ದೆ ಹಿಡಿಯಲಿಕ್ಕೆ ನೀನು ಬಂದಿದ್ದೀಯಾ ಎಂದು ದಯವಿಟ್ಟು ಹೇಳಿಕೊಡಬೇಡಿ. ಕೆಲಸ ಯಾವುದೇ ಇರಲಿ ಅದನ್ನು ಪ್ರಾಮಾಣಿಕವಾಗಿ, ಖುಷಿಯಿಂದ, ಹೆಮ್ಮೆಯಿಂದ, ನಿಷ್ಠೆಯಿಂದ ಮಾಡುವುದೇ ಶ್ರೇಷ್ಠ ಎಂಬುದನ್ನು ಹೇಳಿಕೊಡಿ. ಅವಳಿಗೆ ಉತ್ತಮ ಪುಸ್ತಕಗಳ ಹುಚ್ಚು ಹಿಡಿಯುವಂತೆ ಮಾಡಿ. ಶಾಲೆಗಳ ಪುಸ್ತಕಗಳಷ್ಟೇ ನಮ್ಮ ಮಿತಿ ಎಂಬ ಭ್ರಮೆ ಹುಟ್ಟಿಸಬೇಡಿ. ಭಯದಲ್ಲಿ ನಡುಗುವ ಬದಲು ಖುಷಿಯಿಂದ ಶಿಸ್ತಿಗೆ ಒಡ್ಡಿಕೊಳ್ಳುವುದನ್ನು ಹೇಳಿಕೊಡಿ. ಅವಳಿಗೆ ಬದುಕು ಕಲಿಸಿ. ಕಷ್ಟಗಳಲ್ಲಿ ಓಡಿ ಹೋಗುವ, ಸುಖ ಬಂದಾಗ ಕುಣಿದಾಡುವರ ಬದಲು ಸಮಚಿತ್ತದಿಂದ ಇರುವುದನ್ನು ಹೇಳಿಕೊಡಿ. ನೋವಿನಲ್ಲೂ ನಗುವುದನ್ನು ಕಲಿಸಿ. ಎಂದಿಗೂ ಜಾತಿಯ ಬೀಜ ಮೊಳೆಯದಂತೆ ನೋಡಿಕೊಳ್ಳಿ. ಎಂದಿಗೂ ಜಾತಿ ಬೀಜ ಮೊಳೆಯದಂತೆ ನೋಡಿಕೊಳ್ಳಿ. ಅವಳಿಗೆ ಪ್ರಕೃತಿಯಲ್ಲಿ ಕಳೆದು ಹೋಗುವುದನ್ನು ಹೇಳಿಕೊಡಿ. ಸುರಿಯುವ ಮಳೆಯಲ್ಲಿ ನೆನೆಯುವ ಚಿಟ್ಟೆಗಳ ಚಂದನವನ್ನು ಆನಂದಿಸುವ, ಹಾರುವ ಪಕ್ಷಿಗಳ ಎಣಿಸುವ, ಸಾಲಾಗಿ ಹೋಗುವ ಇರುವೆಗಳನ್ನು ಹಿಂಬಾಲಿಸುವ, ಬೀಜ ಮೊಳೆಯುವುದನ್ನು ಕಾಯುವ ಕುತೂಹಲ ತುಂಬಿ. ಹಾಗೆಯೇ ಪರಿಸರದಲ್ಲಿ ಹೆಚ್ಚು ಆಸಕ್ತಿ ಬರುವಂತೆ ನೋಡಿ. ಬದುಕಿನಲ್ಲಿ ಮೋಸ ಮಾಡಿ ಗೆಲ್ಲುವುದಕ್ಕಿಂತ ಪ್ರಾಮಾಣಿಕವಾಗಿ ಸೋಲುವುದನ್ನು ಕಲಿಸಿ. ಅನ್ಯಾಯ ಮಾಡಿ ಗಳಿಸುವುದಕ್ಕಿಂತ, ಒಬ್ಬರಿಗೆ ನೋವು ಮಾಡಿ ಪಡೆಯುವುದಕ್ಕಿಂತ ಪ್ರಾಮಾಣಿಕತೆಯಿಂದ ಸಾಧಿಸಲು ತಿಳಿಸಿ. ಜೀವನ ತುಂಬ ಸುಂದರವಾಗಿದೆ ಎಂಬುದನ್ನು ಹೇಳಿಕೊಡಿ. ಪ್ರತಿ ಕ್ಷಣದಲ್ಲೂ ಖುಷಿ ಇದೆ ಎಂಬುದನ್ನು ಅವನಿಗೆ ತಿಳಿಯಲಿ.
ಹೆಣ್ಣನ್ನು ಗೌರವಿಸುವ, ದೀನ ದುರ್ಬಲರನ್ನು ವಯೋವೃದ್ಧರನ್ನು ನೋಡಿ ಮರುಗುವ ಗುಣ ಕಲಿಸಿ, ನೋವಿನಲ್ಲಿರುವವರ ಸಹಾಯಕ್ಕೆ ಧಾವಿಸುವ ಛಲ ಬರುವಂತೆ ಮಾಡಿ, ನಾನು ಅವಳನ್ನು ಒಬ್ಬ ಡಾಕ್ಟರು, ಇಂಜಿನಿಯರು, ಉನ್ನತ ಅಧಿಕಾರಿಗಿಂತ ಒಳ್ಳೆಯ ಮನುಷ್ಯರಾಗಿ ಬಾಳುವುದನ್ನು ಕಾಣಬಯಸುತ್ತೇನೆ ಅಂತ ಒಬ್ಬ ತಂದೆ ತಾಯಿ ಹೇಳ್ತಾರೆ. ಇದರ ತಾತ್ಪರ್ಯ ಏನಪ್ಪ ಅಂದರೆ, ಕೇವಲ ಪುಸ್ತಕಗಳಿಂದ ಮಾತ್ರ ಶಿಕ್ಷಣ ಸಿಗೋದಿಲ್ಲ. ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರ, ನಮ್ಮ ಆತ್ಮವಿಶ್ವಾಸ, ನಮ್ಮಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯ ನಿಮ್ಮನ್ನು ಎತ್ತರಕ್ಕೆ ಬೆಳೆಸುತ್ತೆ. ಅದಕ್ಕೋಸ್ಕರ ಅಷ್ಟೇ ನಾವು ಯಾವಾಗಲೂ ಗಿಳಿಗಳಾಗಬಾರ್ದು, ಗಿಡಗಗಳಾಗಬೇಕು ಅಂತ ಹೇಳ್ತೀವಿ. ಯಾಕೆಂದರೆ ಗಿಳಿ ಅಂದರೆ ಹೇಳಿದ್ದೇ ಹೇಳುತ್ತೆ, ನೀವೇನು ಹೇಳ್ತೀರಾ ಅದು ಅದೇ ಹೇಳುತ್ತೆ. ಅದೇ ಗಿಡಗ, ಅದೇ ಈಗಲ್ ಅಂದರೆ ನೋಡಿ, ಅದು ಮಳೆ ಬಂದರೆ ಮೋಡದ ಮೇಲೆ ಹೋಗ್ಬಿಡುತ್ತೆ. ಅದರಿಂದ ಪ್ರತಿಯೊಬ್ಬರಿಗೂ ದೇವರು ಒಳ್ಳೆಯ ಮೆದುಳನ್ನು ಕೊಟ್ಟಿದ್ದಾನೆ, ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾನೆ. ಗಾಡ್ ಹ್ಯಾಸ್ ಗಿವನ್ ಈಕ್ವಲ್ ಆಪರ್ಚುನಿಟಿ ಟು ಆಲ್ ಆಫ್ ಯು. ಇಟ್ ಈಸ್ ಅಪ್ ಟು ಯು ಟು ಯುಟಿಲೈಸ್, ಆ್ಯಂಡ್ ಸ್ಕೈ ಇಸ್ ದ ಲಿಮಿಟ್ ನಿಮಗೆ. ಸೊ ಯು ಹ್ಯಾವ್ ಗಾಟ್ ಎ ಗ್ರೇಟ್ ಆಪರ್ಚುನಿಟಿ, ಯು ಹ್ಯಾವ್ ಗಾಟ್ ಎ ಗ್ರೇಟ್ ಫ್ಯೂಚರ್. But most important, 4 C's are very important. One is commitment, second is concentration, third is compassion, and fourth is consistency. Consistency is the key word, and discipline is a short-term pain. Discipline is a short-term pain, but it is a long-term gain. So discipline is a short-term pain, but it is a long-term gain. Difficulties, frustration, challenges, obstacles will all come, not to destroy you, but they all come to you to test your hidden potential, to test your talent. So this is where you should believe in yourself, invest in yourself, because who is your hero? Hero is not the film actor. You just won't stand in front of the mirror. That you are hero or you are heroine. So always believe in mirror, believe in shadows, because mirror never tell lies. If you are smiling, mirror also smiles. If you are crying, mirror also cries. Shadow never leaves you in darkness. So I think most important, have patience. Your days will come. Don't get worried about the mark. Sometimes 5-10% this side, that side, it might vary. And invest in yourself and have a positive attitude in your life. I think with positive attitude you can find solutions for every problem. With a positive attitude you will achieve more, and with confidence you will achieve much more. So confidence is extremely important, and you should not get into depression anytime. And another important thing, never forget your parents, teachers, your institution, your alma mater. Never, never. Because there's a difference between father and mother. Mother introduces you to the world. Father introduces the world to you. And there are two great places. That is the reason you should never forget your parents. There are two greatest holy places in this world. One is father's shoulder, second is mother's womb. ಅದಕ್ಕೋಸ್ಕರ ಈ ಪ್ರಪಂಚದಲ್ಲಿ ಎರಡು ಅದ್ಭುತ ಪವಿತ್ರವಾದಂಥ ಸ್ಥಳಗಳಿದೆ. ಕನ್ನಡದಲ್ಲಿ ಹೇಳ್ತೇನೆ, ಒಂದು ತಂದೆಯ ಭುಜ, ಎರಡನೇದು ತಾಯಿಯ ಮಡಿಲು. ಅದರಿಂದ ಆ ತಾಯಿಯ ಮಡಿಲಿಗೆ ಯಾವಾಗಲೂ ಹೆಚ್ಚಿನ ಮಹತ್ವ ಇದೆ. ತಂದೆಯ ಭುಜಕ್ಕೆ ಕೂಡ. ಅದಕ್ಕೋಸ್ಕರ ತಾಯಿ ನಿಮಗೆ ಜೀವ ಕೊಡುತ್ತೆ, ಆದರೆ ತಂದೆ ಜೀವನವನ್ನು ಕೊಡ್ತಾನೆ. ಸೊ ಅದರಿಂದ ತಂದೆ ತಾಯಿಗಳು ಯಾವಾಗಲೂ ನೀವು ನಮ್ಮದಲ್ಲಿ ಇಟ್ಕೋಬೇಕು. ಮುಂದೆ ಆಲ್ ಆಫ್ ಯು, ಬಿಕಾಸ್ ವಿ ಆರ್ ಇನ್ ದಿಸ್ ಡಿಜಿಟಲ್ ವರ್ಲ್ಡ್. ಬಹುಶಃ 2027ನೇ ಇಸ್ವಿಗೆ, ಅಂದರೆ ಇನ್ನು 3 ವರ್ಷಕ್ಕೆ ಭಾರತ, India will be the third largest economy. India will be the third largest economy, and you are going to be the great witnesses to all of this. By 2047, we are completing 100 years of independence.
We are completing 100 years of independence with your efforts, with your enthusiasm, with your energy, because there will be a fresh air in this country, an air of enthusiasm, air of expertise, air of talent, and by 2047, India will be the developed nation with all our efforts. So you will be the great, you will have plenty of opportunity, and go step by step, believe in yourself, invest in yourself, and there are some 10 life lessons. I will just go through that life lessons. You should know all of these things, very important in this world. 10 important one-word life lessons. Most selfish one-letter word, I, avoid it. Most satisfying two-letter word, B, agree. Most poisoning three-letter word, ego, kill it. Most used four-letter word, love, value it. Most pleasing five-letter word, smile, have it, keep it. Fastest spreading six-letter word, gossip, ignore it. And seven-letter word, success, achieve it. Most avoidable eight-letter word, jealousy, distance it. And most powerful nine-letter word, knowledge, acquire it. Most essential 10-letter word, trust, that is confidence, believe in confidence. These are the greatest 10 lessons. And always help the weak when you are strong. Help the weak when you are strong. And confess the fault when you are wrong. Because one day you will be weak. And you should respect the world when you are young. These three things are important. Respect the world when you are young. Help the weak when you are strong. Confess the fault when you are wrong, because one day you will be old, one day you will be weak, one day you will be wrong. So these are some of the important things. Keep it in mind. Sky is the limit. And almost, because it should not get into inferiority complex anytime, because even people who moderate scores in the examination with hard work, commitment, compassion, they can always be achievers. And this is how the life goes on. This is how the life goes on. For first 10 years, if you look at the life cycle, ಮೊದಲನೇ 10 ವರ್ಷ ನಾವು ಮಕ್ಕಳಿಗೆ ವಯಸ್ಸೆಷ್ಟು ಅಂತೀವಿ, ಫಸ್ಟ್ 10 ಇಯರ್ಸ್. 10 to 20 ಇಯರ್ಸ್ ಆ ಏಜ್ ಗ್ರೂಪಲ್ಲಿ ಮಾರ್ಕ್ಸ್ ಎಷ್ಟು. ಆಮೇಲೆ 20ರಿಂದ 30 ವರ್ಷ ಬಂದಾಗ ಸಂಬಳ ಎಷ್ಟು. 30ರಿಂದ 50 ವರ್ಷಕ್ಕೆ ಬಂದಾಗ ಆದಾಯ ಎಷ್ಟು, ಉಳಿತಾಯ ಎಷ್ಟು. 50ರಿಂದ 60ಕ್ಕೆ ಬಂದಾಗ ಬ್ಲಡ್ ಪ್ರೆಷರ್ ಎಷ್ಟು, ಬ್ಲಡ್ ಶುಗರ್ ಎಷ್ಟು. 60ರಿಂದ 70ಕ್ಕೆ ಬಂದಾಗ ಪೆನ್ಷನ್ ಎಷ್ಟು. 70 ಆದಮೇಲೆ ತಿರ್ಗಾ ವಯಸ್ಸೆಷ್ಟು. ಸೊ ಅದರಿಂದ ಈ ರೀತಿ ಬದುಕು ಸಾಗುತ್ತೆ. ಅದಕ್ಕೆ ಹೇಳ್ತೀವಿ, ಲೈಫ್ ಈಸ್ ಲೈಕ್ ಎ ಫ್ಲೂಟ್. ಕೊರಳಿದ್ದಂಗೆ, ಕೊರಳು ಕೂಗ್ತೀವಲ್ಲ, ಕೊಳಲು. ಲೈಫ್ ಈಸ್ ಲೈಕ್ ಎ ಫ್ಲೂಟ್. ಇಟ್ ಹ್ಯಾಸ್ ಗಾಟ್ ಮೆನಿ ಹೋಲ್ಸ್, ಇಟ್ ಹ್ಯಾಸ್ ಗಾಟ್ ಎಂಪ್ಟಿನೆಸ್, ಬಟ್ ಇಫ್ ಯು ಯೂಸ್ ಇಟ್ ಪ್ರಾಪರ್ಲಿ, ಇಟ್ ಕ್ಯಾನ್ ಗಿವ್ ಎ melodies. It can give melodious melodies. So definitely it's a great moment for me, because spending time with children is like spending time with gold, spending time with jewels, because you are the future of the nation and you are the destiny of this nation. And actually future belongs to those who believe in their dreams. Eyes can be small, but your dreams should be big. Eyes can be small, dream. What is aim? Aim is nothing but ambition in mind. What is pen? Pen is power in your wing. So keep this in mind. You have a great future. Finally, I will tell you, dedication is more important than designation. Sincerity is more important than seniority. Values are more important than valuables. Mindset is more important than marks. And loyalty is more important than royalty. And proper work is more important than paperwork. Please keep all this in mind. And as member of the parliament, I think because a good news
news has come. American consulate is going to function in Bangalore from January, that is from New Year. So, Honorable Prime Minister Narendra Modi and our External Affairs Minister Jai Shankar and all MPs, Tejasvi, Surya and all, they all, got together. So because for visa, American visa, we are going to Hyderabad. We are going to Chennai. So from February, it will be in Bangalore only. And many of you, maybe after 10 years, maybe after 15 years, you get a visa and go to America for studies, and after studies you please come back and serve the nation. That is very, very important. And phase 3 metro also has been sanctioned for Bangalore, phase 3 metro, which connects all this area. South Bangalore, and it goes to West Bangalore up to airport. That is also approved. Suburban railway has been approved for Bangalore, and peripheral ring road also has been approved. Anyway, I think we are going to see a new India. Thank you very much. Thank you so much, sir. With your small permission, we have Oxford Media Committee in school. I want Dr. Manjunath sir to please tell launch. We will launch our OMC. Please tell launch. Launch. Thank you so much, sir. Wait. Thank you, sir. बेस्ट ये कैप्चर है कैंडिडेट कैप्चर करे हाँ गेस्ट करे I request Krishnappa sir to please come on the dais and felicitate sir. I request the hospitality team to be ready. Towards the right wing of the stage, I request the third standard parents
I request both